163 ಕೋಟಿ ಒಂದು ವರ್ಷಕ್ಕೆ ಆದಾಯ ಬರ್ತಾ ಇರೋದು. 12,000 ಕೋಟಿ ಆದಾಯ ತರುವ ಕ್ಷಮತೆ ಈ ಆಸ್ತಿಗಳಿಗಿದೆ ಅಂತ ಸಾಚಾರ್ ಕಮಿಟಿ ಹೇಳಿತ್ತು ಸರ್. ಹೌದು, ಸಾಚಾರ್ ಕಮಿಟಿ ಹೇಳಿದಂಥ 12,000 ಆವಾಗಿನ ಕಾಲದಲ್ಲಿ ಸಾಚಾರ್ ಕಮಿಟಿ ಹೇಳ್ತು 12,000 ಕೋಟಿ ಆದಾಯ ತರಬಹುದು ಅಂತ. ಅದು ಬರಬೇಕು ಅಂದರೆ ವಕ್ಫ್ನ ಆಸ್ತಿಗಳು ಟೋಟಲ್ ಎಷ್ಟಿದ್ದಾವೆ, ಯಾರ್ಯಾರ ಹಿಡಿತದಲ್ಲಿದ್ದಾವೆ. ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ, ಐ ಥಿಂಕ್ ರಾಜ್ಯಸಭೆಯಲ್ಲಿ ಮಾತಾಡುವಾಗ ಅಮಿತ್ ಶಾ ಹೇಳಿದ್ರು 500 ಕೋಟಿ ರೂಪಾಯಿ ಮೌಲ್ಯದ ಒಂದು ವಕ್ಫ್ನ ಆಸ್ತಿ ಇದೆ, ಅದರಲ್ಲೊಂದು ಹೋಟೆಲ್ ಇದೆ, ತಿಂಗಳಿಗೆ 12,000 ವಕ್ಫ್ ಬೋರ್ಡ್ ತಗೊಳುತ್ತೆ ಅಂತ. ಇಲ್ಲ, ಇದು ವಿನ್ಸರ್ ಮ್ಯಾನರಲ್ಲಿ ಆಗಿತ್ತು 12,000. ನಾನು ಬರುವಾಗ 5 ಲಕ್ಷ ಆಗಿತ್ತು. ಈಗ ನಾನು ಬಂದ ನಂತರ 25 ಲಕ್ಷ ರೂಪಾಯಿ ಬರ್ತಾ ಇದೆ. ಅದು ನಾವು ಎಕ್ಸೆಪ್ಟ್ ಮಾಡಿಲ್ಲ ತಿಂಗಳಿಗೆ. ಅದು ಈಗ ಇಲ್ಲಿ ನ್ಯಾಯಾಂಗ ಇದು ಅಕೌಂಟಿಗೆ ಹೋಗ್ತಾ ಇದೆ, ವಕ್ಫ್ ಬೋರ್ಡ್ ಇದ್ದು. ನಾವು ಎಕ್ಸೆಪ್ಟ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲೀಗಲ್ ಆಗಿದೆ. ಅಲ್ಲಿ ಲೀಸಿಗೆ ಕೊಟ್ಟಿರೋದು 30 ವರ್ಷಕ್ಕೆ. ಅಲ್ಲಿ 3 ಬಾರಿ ಆವತ್ತಿನ ನಮ್ಮ ನಾಯಕರು ಏನು ಮಾಡಿದ್ದಾರೆ, ಉದಾರತೆ ತೋರಿದ್ದಾರೆ ITC ಕಂಪನಿಯೊಂದಿಗೆ. ಅಲ್ಲಿ ITC ಕಂಪನಿ ಮತ್ತು ನಮ್ಮ ನಾಯಕರು ಇಲ್ಲ, ನಾವು ಇರೋದು ಕೇಸ್ ಬಹಳ ಅರ್ಥಗಳಿದೆ. ನೀವು ಕೇಳಿದರೆ ವಕ್ಫ್ ಬೋರ್ಡ್ ಕತೆ ಹೇಳಿದರೆ 2021 ನಂತರ ವಿನ್ಸರ್ ಮ್ಯಾನರ್ ಕೇಸು ಅಪೇರ್ ಆಗೋಕೆ ನಮ್ಮ ಅಡ್ವೊಕೇಟ್ಸ್ಗಳು ಹೋಗಿಲ್ಲ. ಅದರ ಹೆಸರಲ್ಲಿ 5 ಮಂದಿ ಅಡ್ವೊಕೇಟ್ಗಳನ್ನು ನಾನು ಟರ್ಮಿನೇಟ್ ಮಾಡಿದೆ. ಆ 5 ಮಂದಿ ಅಡ್ವೊಕೇಟ್ಗಳನ್ನು ಇಟ್ಕೊಂಡು ನನ್ನ ವಿರುದ್ಧ ವಿಡಿಯೋ ಮಾಡ್ತಾರೆ, ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ. ಯಾರು? ವಿನ್ಸರ್ ಮ್ಯಾನರ್ ಕೇಸು 2021 ಇಷ್ಟರ ತನಕ ಅಪೇರೇ ಆಗ್ತಾ ಇಲ್ಲ. ಬೆಂಚ್ ಸರಿ ಇಲ್ಲ. ಅದಕ್ಕೆ ನಾವು ಬೇರೆಯೇ ರೂಟಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿರೋದು. ಅಂದರೆ ಆ ರೀತಿಯಲ್ಲಿ ನಮ್ಮ ಬೋರ್ಡ್ ಮತ್ತು ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳಲ್ಲ ನಾವು, ಅಧಿಕಾರಿಗಳು, ಪ್ರಭಾವಿಗಳು, ಭೂಮಾಫಿಯಾ, ಅದೇ ರೀತಿ ಅಡ್ವೊಕೇಟ್ಸ್ಗಳು ಎಲ್ಲ ಶಾಮೀಲಾಗಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡುವಂಥ ಅವರ ದಾರಿಯನ್ನು ಸುಗಮಗೊಳಿಸುವಂಥ ಪ್ರಯತ್ನ ಈ ಲಿಮಿಟೇಷನ್ ಆ್ಯಕ್ಟ್ ತರುವುದರಿಂದ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.